ನಮಸ್ತೆ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಿ? ನಿಮ್ಮ ಹತ್ರ ಒಂದು ಕಠೋರವಾದ ಒಂದು ಸತ್ಯನ ಹೇಳಕ್ ಬಂದೆ. ಏನು ಅಂದ್ರೆ, ನಮ್ಮ ಸುತ್ತಮುತ್ತಲೂ ಇರೋ ಜನ, ಒಂದೇ ಕುಟುಂಬದ ಜನ, ನೆಂಟ್ರಿಸ್ಟ್ರು, ಬಂಧು ಬಳಗ, ನಮ್ಮೂರು ಅಂತ ನಾವು ಅನ್ಕೊಂಡಿರೋರು, ಎಲ್ಲರ ಬಣ್ಣ ಗೊತ್ತಾಗೋದು ನಮಗೆ ಆರೋಗ್ಯ ಕೆಟ್ಟಾಗ, ಇಲ್ಲ ದುಡ್ಡು ಇಲ್ಲದೆ ಇದ್ದಾಗ. ಹಾಗಾಗಿ ನಾವು ಯಾವ ಥರ ಬದುಕಬೇಕಂದ್ರೆ, ನಾವು ಅವ್ರನ್ನ ನಮ್ಮವರು ಅಂತ ಅನ್ಕೊಂಡ್ಬಿಟ್ಟಿದೀವಿ ಅಂತ ನಾವು ಕಾಳಜಿ ತೋರಿಸ್ತೀವಲ್ಲ, ಅದೇ ಕಾಳಜಿ ಅವ್ರು ನಮಗೆ ತೋರಿಸ್ಬೇಕು ಅಂತನೋ, ನಾವು ತೋರಿಸೋ ಪ್ರೀತಿನ ಅವರೇ ತಿರುಗಿಸಿ ನಮಗೆ ಅದೇ ಪ್ರೀತಿ ಕೊಡ್ತಾರೆ ಅಂತನೋ, ಇಲ್ಲ ನಾವು ಅವರಿಗೆ ಎಷ್ಟು ಪ್ರಾಮುಖ್ಯತೆ ಕೊಟ್ಟು ಅವರ ಹಾಗು ಹೋಗು ಮತ್ತೆ ಅವ್ರಿಗೆ ಬೇಕು ಬೇಡಗಳನ್ನ ನಾವು ನೋಡ್ಕೋತೀವಲ್ಲ, ಹಂಗೆ ಅವ್ರು ನಮ್ಮನ್ನ ನೋಡ್ಕೋತಾರೆ ಅಂತನೋ ಆ ಭ್ರಮೆಯಲ್ಲಿ ಬದುಕೋದು ಬೇಡ. ಯಾಕಂದ್ರೆ ಅವ್ರವರಿಗೆ ಅವ್ರವ್ರದ್ದೇ ಆದ ಒಂದು ಏನು ಹೇಳಬೇಕು ಮನಸ್ಥಿತಿ ಅಂತನೋ, ಅಥವಾ ಬರೀ ನಾವು ಅನ್ಕೊಂಡಿರ್ತೀವಿ ಅವ್ರು ನಮ್ಮವರು ಅಂತ, ಆದರೆ ಅವ್ರ ಮನಸ್ಸಲ್ಲಿ ನಮಗೆ ಎಳ್ಳಷ್ಟು ಜಾಗ ಇರಲ್ಲ. ನಾನು ಯಾಕೆ ಇದನ್ನು ಹೇಳ್ತಿದ್ದೀನಿ ಅಂತಂದರೆ, ನಾವು ಹುಟ್ಟುವಾಗ ಒಬ್ಬರೇ ಹುಡ್ತೀವಿ, ಹೋಗುವಾಗ ಒಬ್ಬರೇ ಹೋಗ್ತೀವಿ. ನಾವು ದೇವರುಗಳ ಮೇಲೆ ನಂಬಿಕೆ ಇಟ್ಟವರು, ಪಾಪ ಪುಣ್ಯ ಇದೆಲ್ಲ ನಮ್ಮದೇ ಲೆಕ್ಕ. ನಮ್ಮ ಪಾಪ ನಮ್ಮ ಪುಣ್ಯ ನಾವೇ ಅನುಭವಿಸ್ಬೇಕು, ನಾವು ಮಾಡಿದ ಕರ್ಮ ನಾವೇ ಅನುಭವಿಸ್ಬೇಕು. ಹಾಗಿರ್ಬೇಕಾದ್ರೆ ಯಾರ್ಯಾರನೋ ಮೂರನೇವ್ರನ್ನ ನಮ್ಮೂರು ಅನ್ಕೊಂಡು ಇವ್ರು ನಮ್ಮ ಕಷ್ಟಕ್ಕಾಗ್ತಾರೆ ಅನ್ಕೊಂಡು ಅಥವಾ ಅವ್ರ ಮೇಲೆ ಪ್ರೀತಿಗೋಸ್ಕರನೋ ನಾವು ಮಾಡೋದೆಲ್ಲ ವ್ಯರ್ಥ ಅಂತ ಹೇಳ್ತಿದ್ದೀನಿ. ಯಾಕಂದ್ರೆ ನಮ್ಮ ಹತ್ರ ಲಾಭ ಇರೋಷ್ಟು ನಮ್ಮ ಜೊತೆ ತುಂಬ ಚೆನ್ನಾಗಿರ್ತಾರೆ ಜನ. ನಮ್ಮಿಂದ ಏನಾದರೂ ಬೆನಿಫಿಟ್, ಯಾವ ಥರದ್ದಾದ್ರೂ ಸರಿ, ಬೆನಿಫಿಟ್ಟು ಅವ್ರಿಗಿದೆ, ಅವ್ರಿಗೆ ಲಾಭ ಆಗ್ತಿದೆ ಅಂದರೆ ಮಾತ್ರ ಅವ್ರ ಮಾತುಗಳಲ್ಲಿ ಸಿಹಿ ಮಾತು, ಮತ್ತೆ ಅವ್ರ ನಡವಳಿಕೆಯಲ್ಲಿ ಪ್ರೀತಿ, ಮತ್ತೆ ಏನು ಶ್ರದ್ಧೆಯಿಂದ ನಿಮ್ಮನ್ನು ಗಮನಿಸ್ಕೊಳ್ಳೋದು ಎಲ್ಲ ಇರುತ್ತೆ. ನಿಮ್ಮಲ್ಲಿ ಇಲ್ಲ ದುಡ್ಡು ಕಾಸಲ್ಲಿ ಕೊರತೆ ಆಯಿತು ಅಥವಾ ನಿಮ್ಮ ಆರೋಗ್ಯದಲ್ಲಿ ಏನೋ ಏರುಪೇರಾಯಿತು ಅಂತಂದ್ರೆ ಅದೇ ಜನರ ಒಂದು ನಡವಳಿಕೆಯಲ್ಲಿ ಬದಲಾವಣೆಗಳು ಬರುತ್ತೆ. ಅದನ್ನ ಸಹಿಸ್ಕೊಳ್ಳೋದು ಸ್ವಲ್ಪ ಕಷ್ಟನೇ, ಮನ್ಸಿಗೆ ನೋವಾಗುತ್ತೆ. ನಾವು ಇವ್ರನ್ನ ನಮ್ಮೂರು ಅಂತ ಅನ್ಕೊಂಡಿದ್ವಲ್ಲ, ಇವ್ರು ನಮ್ಮನ್ನು ನೋಡ್ಕೊಳ್ಳಿಲ್ವಲ್ಲ, ಇವ್ರು ನಮ್ಮೂರು ಅನ್ಕೊಂಡಿದ್ವಲ್ಲ, ಇವ್ರ ಬಣ್ಣ ತೋರಿಸಿದ್ರಲ್ಲ ಅಂತ. ಆದ್ರೆ ಕಟು ಸತ್ಯ ಇದೇನೆ, ನಿಮ್ಮ ಹತ್ರ ಲಾಭ ಇರೋ ತನಕ ಜನ ನಿಮ್ಮ ಸುತ್ತಲೂ ಇರ್ತಾರೆ. ಅವ್ರಿಗೆ ಲಾಭ ಆಗ್ತಿದ್ಯಾ, ನಿಮ್ಮಿಂದ ಲಾಭ ಯಾವ ರೀತಿ